ರಾಜ್ಯದಲ್ಲಿ ಒಂದಲ್ಲ ಒಂದು ಸಮಸ್ಯೆನ ಸೃಷ್ಟಿ ಮಾಡಿ ಅದರ ರಾಜಕೀಯ ಲಾಭ ಪಡಿಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ ಬಿಜೆಪಿ ಮತ್ತು RSSನವರು ಕಳೆದ 1.25 ವರ್ಷದ ನಿರಂತರವಾದ ತೊಂದರೆಯನ್ನು ಕೊಡ್ತಾ ಇದ್ದಾರೆ. ಮೂಢ ಹಗರಣ ಅಂದರು, ವಾಲ್ಮೀಕಿ ಹಗರಣ ಅಂದರು, ಇನ್ನೇನೋ ದರ ಏರಿಕೆ ಅಂದರು, ಇನ್ನೇನು ಸಣ್ಣ ಸಣ್ಣ ವಿಚಾರಗಳನ್ನು ಬೀದಿಗೆ ತಂದು ಮಾಧ್ಯಮಗಳ ಮೂಲಕ ಸುಳ್ಳು ಆಪಾದನೆಗಳನ್ನ ಮಾಡಿ ಸರ್ಕಾರ ಅಸ್ಥಿರತೆಯನ್ನು ಡಿಸ್ಟೆಬಲೈಸ್ ಮಾಡುವಂಥ ಹುನ್ನಾರದಿಂದ ನಿರಂತರವಾಗಿ ಒಂದಷ್ಟು BJPಯವರು ಮಾಡ್ತಾ ಇರುವಂಥದ್ದು ನಾವೆಲ್ಲ ಕಾಣ್ತಾ ಇದ್ದೀವಿ. ಈಗ ಎದೆ ಮೇಲೆ ಬರೆದಿರುವಂಥದ್ದು ಪೈಗಂಬರ್ ಹೆಸರು ಬರೆದವರೆ, ಹೊಟ್ಟೆ ಮೇಲೆ ಲಾಹಿ ಲಾಲ್ ಇಲ್ಲಾಲ ಅಂತ ಬರೆದವರೆ, ಮತ್ತೆ ಹೊಟ್ಟೆ ಮೇಲೆ ಮಾಷಲ್ಲ ಅಂತ ಬರೆದವರೆ, ಒಳ ಉಡುಪಿನ ಮೇಲೆ ಕಾಂಗ್ರೆಸ್ ಚಿಹ್ನೆ, ಆಮೇಲೆ ಸಮಾಜವಾದಿ ಪಾರ್ಟಿ ಚಿಹ್ನೆ, ಅರವಿಂದ್ ಕೇಜ್ರಿವಾಲ್ ಅವರ ಚಿಹ್ನೆನ ಬರೆದಿದ್ದಾರೆ. ಬರೆದುಬಿಟ್ಟು ಇಡೀ ದೇಶದಲ್ಲಿ ಇದನ್ನು ವೈರಲ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇದು ಈ ವ್ಯಕ್ತಿ ಸುರೇಶ್ ಅಲಿಯಾಸ್ ಪಾಂಡುರಂಗ ಅನ್ನುವಂಥನು ಪಕ್ಕ RSS ಕಾರ್ಯಕರ್ತ, BJP ಕಾರ್ಯಕರ್ತ. ನೆಕ್ಸ್ಟು ಅವನು ಕಲ್ಯಾಣಗಿರಿಯಿಂದ ಈಸ್ ಒನ್ ಆಫ್ ದಿ ಆಸ್ಪಿರೆಂಟ್ ಫಾರ್ ಕಂಟೆಸ್ಟಿಂಗ್ ಕಾರ್ಪೊರೇಷನ್ ಎಲೆಕ್ಷನ್. ಈಸ್ ಪಕ್ಕ ಪ್ರತಾಪ್ ಸಿಂಹ ಅವರ ಬಂಟ, ಬಲಗೈ ಬಂಟ. ಇದನ್ನು ಇವನೇ ಮಾಡಿ ಕಂಪ್ಲೇಂಟ್ ಕೊಡುವಂಥದಕ್ಕೆ ಬಂದ ಸಂದರ್ಭದಲ್ಲಿ ಗಲಾಟೆ ಸೃಷ್ಟಿ ಮಾಡುವಂಥ ಒಂದು ಹುನ್ನಾರವನ್ನು BJP RSSನವರೇ ಮಾಡಿದ್ದಾರೆ. ನನಗಿರುವಂಥ ಮಾಹಿತಿ ಪ್ರಕಾರ, ಖಚಿತ ಮಾಹಿತಿ ಪ್ರಕಾರ ಸುಮಾರು 300 ಜನ RSSನವರು ಈಗ ಒಳಗಡೆ ಎಂಟ್ರಿ ತಗೊಂಡವ್ರು ಮೈಸೂರಿಗೆ ಅಂತ. ಅದರಲ್ಲಿ ಒಂದು 50-60 ಜನ ಇಲ್ಲೇ ಓಡಾಡ್ತಾವ್ರೆ ಅಂತ. ನೆನ್ನೆ ಗಲಾಟೆ ಕಲ್ಲು ಎಸ್ತಿದೆ ಅನ್ನುವಂಥದ್ದು ಏನು ಆಪಾದನೆ ಇದೆ, ಅದರಲ್ಲಿ ಬಹುತೇಕ RSS ಕಾರ್ಯಕರ್ತರು ಟೋಪಿ ಹಾಕೊಂಡು ಮುಸ್ಲಿಂ ಸಮುದಾಯದ ವೇಷವನ್ನು ತೊಟ್ಟು ಬಂದು ಗಲಾಟೆ ಮಾಡಿರುವಂಥದ್ದು ನಮಗಿರುವಂಥ ಮಾಹಿತಿ. ನಾನು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟನ್ನು ಕೊಟ್ಟಿದ್ದೀನಿ. ದಯಮಾಡಿ ಪೊಲೀಸರು ನಿರ್ದಾಕ್ಷಿಣ್ಯವಾಗಿ ಯಾರೇ ಆಗಿರಲಿ ಶಾಂತಿಯನ್ನು ಕದಡುವಂಥ ಕೆಲಸಕ್ಕೆ ಯಾವನ ಕೈ ಹಾಕಿದ್ರು ಬಿಡಬೇಡಿ. ಮೊದಲು ನಾವು ಒತ್ತಾಯ ಮಾಡ್ತಾ ಇರುವಂಥ ನನ್ನ ಕಂಪ್ಲೇಂಟಲ್ಲಿ ದಾಖಲೆ ಮಾಡಿರುವಂಥದ್ದು ಪ್ರತಾಪ್ ಸಿಂಹ ಅನ್ನೋ ವ್ಯಕ್ತಿಯನ್ನು ನೀವು ಅರೆಸ್ಟ್ ಮಾಡಿ. You have to arrest this bloody Pratap Singh first. He is the man who is doing all sorts of nonsense and nuisance. ಇವತ್ತು ಒಳಗಡೆ ಎಂಟ್ರಿ ತಗೊಂಡು ನರಸಿಂಹರಾಜ ಕಾನ್ಸ್ಟಿಟ್ಯೂನ್ಸಿಗೆ ಬಂದು ಉದಯಗಿರಿ ಪೊಲೀಸ್ ಸ್ಟೇಷನ್ ಬಂದು ಆಮೇಲೆ ಇಲ್ಲಿ ಜಾಗ ಅವಕಾಶ ಕೊಡದೆ ಇದಕ್ಕೆ ಕ್ಯಾತ್ಮನಹಳ್ಳಿಗೆ ಹೋಗಿ ಆ ಹಳ್ಳಿಕಟ್ಟೆ ಮೇಲೆ ಯುವಕರನ್ನೆಲ್ಲ ಕರೆದು ಪ್ರಚೋದನೆ ಮಾಡಿ ಸಿದ್ದರಾಮಯ್ಯನನ್ನು ಬೈದು ಹೋಗುವಂಥ ಕೆಲಸವನ್ನು ಮಾಡಿದ್ದಾನೆ ಇವನು ಪ್ರತಾಪ್ ಸಿಂಹ ಅನ್ನುವಂಥ ವ್ಯಕ್ತಿ. ಇವನಿಗೇನಾದರೂ ಮಾನ ಮರ್ಯಾದೆ ಇದೆಯಾ ಪ್ರತಾಪ್ ಸಿಂಹ? ನನಗೆ ಈಗ ರಾಜ್ಯದಿಂದ ಅಶೋಕು, ಶೋಭಾ ಕರ್ಲಾಜೆ ಎಲ್ಲ ಬರ್ತಾವ್ರಂತೆ. ಇದು ಆ್ಯಕ್ಚುಲಿ ಅವಮಾನ ಆಗ್ತಾ ಇರುವಂಥದ್ದು ಯಾರಿಗೆ? ಮುಸ್ಲಿಂ ಸಮುದಾಯದ ಧರ್ಮಗುರುಗಳಿಗೆ, ನಮ್ಮ ಲೀಡರ್ಸ್ಗಳಿಗೆ ಮಾಡಿರುವಂಥ ಹಲ್ಕ ಕೆಲಸನ ನೋಡಿ. ಯಾವ ರೀತಿ ಅಡ್ವಾಂಟೇಜ್ ತಗೊಳ್ಳೋಂಥ ಕೆಲಸವನ್ನು BJPಯವರು ಮಾಡ್ತಾರೆ, ನಾವು ಸುಮ್ಮನೆ ಇದ್ದೀವಿ ಅಂತ. ಪೊಲೀಸ್ನವ್ರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ, ದಯಮಾಡಿ ಊಹಾಪೋಹಗಳನ್ನು ಏನು ಹೇಳಿಕೆ ಕೊಡುವಂಥ ಕೆಲಸವನ್ನು BJPಯವರು ಮಾಡ್ತಾವ್ರೆ. ಅವ್ರ ವಿರುದ್ಧ ಎಲ್ಲವನ್ನು ಚಾರ್ಜ್ ಶೀಟ್ ಮಾಡಬೇಕು, ಗಸ್ತಗಿರಿ ಮಾಡಬೇಕು, ಒಳಗಡೆ ತಗೊಬೇಕು. ಮೈಸೂರಿಗೆ ಯಾರನ್ನೂ ಎಂಟ್ರಿ ಕೊಡಬಾರ್ದು. ಯಾರೋ ಅಶೋಕ ಮತ್ತು ಛಲವಾದಿ ನಾರಾಯಣ ಸ್ವಾಮಿ ಇವರಿಬ್ಬರು ವಿರೋಧ ಪಕ್ಷ ನಾಯಕರು, ಇಡೀ ರಾಜ್ಯದಲ್ಲಿ ದೇಶದಲ್ಲಿ ದೊಡ್ಡ ಮಟ್ಟದ ಜೋಕರ್ಸ್ಗಳು ಇವರಿಬ್ಬರು. ಎಲ್ಲೆಲ್ಲಿ ಸಮಸ್ಯೆ ಆಗ್ತಾವೋ ಪಟ್ ಅಂತ ಬರ್ತಾರೆ. ಈಗ ಮಧ್ಯಾಹ್ನ 3 ಗಂಟೆಗೆ 4 ಗಂಟೆಗೆ ಬಂದು ಇಲ್ಲೇನು ಕಡಿದು ಕಟ್ಟಾಕಕ್ಕೆ ಬರ್ತಾವ್ರ? ಇಲ್ಲಿ ಏನು ಪ್ರಚೋದನೆ ಮಾಡುವಂಥದ್ದಕ್ಕೆ, ಬೆಂಕಿ ಹಚ್ಚುವಂಥದ್ದಕ್ಕೆ ಬರ್ತಾ ಇದ್ದಾರಾ? ಪೊಲೀಸ್ನವ್ರಿಗೆ ಹೇಳ್ತಾ ಇದ್ದೀವಿ, ನಾವು ವಾರ್ನ್ ಮಾಡ್ತಾ ಇದ್ದೀವಿ ಪೊಲೀಸ್ನವ್ರಿಗೆ, ದಯಮಾಡಿ ಯಾವ ಕಾರಣಕ್ಕೂ ಯಾರನ್ನು ಬಿಡಬೇಡಿ. ನೀವು ಒಳಗಡೆ ಒಳಗಡೆ ಹಾಕಿ, ನಮ್ಮವ್ರು ಗಲಾಟೆ ಮಾಡೋದು ಬಿಡಬೇಡಿ. ಯು ಟೇಕ್ ಯುವರ್ ಓನ್ ವೇ ಆಫ್ ಆ್ಯಕ್ಷನ್. ಶಾಂತಿಯುತವಾಗಿ ಇದ್ದಂಥ ಮೈಸೂರು ನಗರವನ್ನು ಹಾಳು ಮಾಡುವಂಥ ಕೆಲಸವನ್ನು BJPಯವರು ಮಾಡ್ತಾರೋ. ಮಾನ ಮರ್ಯಾದೆ ಅನ್ನೋದು ಇದೆಯಾ? ಈ ರೀತಿ ನಾವೇನಾದರೂ ನರೇಂದ್ರ ಮೋದಿ ಮತ್ತು JP ನಡ್ಡಾ, ಅವನು ಯಾರೋ ಇನ್ನೊಬ್ಬ ಅಮಿತ್ ಶಾ ಅವರು ಈ ಥರ ಪೋಸ್ಟರ್ ಹಾಕಿದ್ರೆ ನೀವು ಸುಮ್ಮನೆ ಇರ್ತಿದ್ರಾ? ಇಡೀ ದೇಶದಲ್ಲಿ ನೀವು ಕಿಡಿ ಒರೆಸುವಂಥ ಕೆಲಸವನ್ನು ಮಾಡ್ತಿರ್ಲಿಲ್ವಾ? ಇವನು ಯಾರು? ಇವ ಸುರೇಶ್ ಅನ್ನೋನು ಯಾರು? ಅವನ ಹಿನ್ನೆಲೆ ಏನು? ಪೊಲೀಸ್ನವ್ರು ಹೇಳಬೇಕು. ವಿ ಬಿಲಾಂಗ್ಸ್ ಟು ವಿಚ್ ಪಾರ್ಟಿ, ವಿ ಬಿಲಾಂಗ್ಸ್ ಟು ವಿಚ್ ಆರ್ಗನೈಜೇಷನ್. ಸೊ ಇಂಥವ್ರನ್ನ ಇಲ್ಲಿ ಒಳಗಡೆ ಇಟ್ಕೊಂಡು ನ್ಯೂಸೆನ್ಸ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಬರೀ ಅರೆಸ್ಟ್ ಮಾಡುವಂಥದ್ದಲ್ಲ, ಅವನ್ನ ಮಂಪರ್ ಪರೀಕ್ಷೆ ಮಾಡಿ ಅವನಿಗೆ ಪ್ರಚೋದನೆ ಮಾಡಿರುವಂಥವ್ರು ಯಾರು? ಅವನೊಬ್ಬನೇ ಎಲ್ಲ ಮಾಡಿರೋದಿಲ್ಲ. ಅವ್ರ ವಿರುದ್ಧ ದೊಡ್ಡ ಷಡ್ಯಂತ್ರ ಇದೆ. BJPಯವರು ಇದ್ದಾರೆ, RSSನವರು ಇದ್ದಾರೆ. ಅವ್ರು ಹೇಳಿ ಮಾಡಿಸ್ತಾ ಇರುವಂಥದ್ದು ಭಾಳ ಸ್ಪಷ್ಟವಾಗಿ, ಹಿಂದೂ ಮುಸ್ಲಿಂ ಗಲಾಟೆ ಸೃಷ್ಟಿ ಮಾಡಬೇಕು ಮೈಸೂರಲ್ಲಿ, ಇಲ್ಲಿಂದ ರಾಜ್ಯಕ್ಕೆ ಕಿಡಿ ಒತ್ತಿಸ್ಬೇಕು, ಇಡೀ ದೇಶಕ್ಕೆ ಇದನ್ನು ತೋರಿಸುವಂಥ ಕೆಲಸವನ್ನು ಮಾಡಬೇಕು. ಮೂಢ ವಿಚಾರದಲ್ಲಿ ಹೆಂಗೆ ಇಡೀ ದೇಶಾದ್ಯಂತ ನ್ಯೂಸ್ ಮಾಡಿದ್ರು ಅದೇ ರೀತಿ ಮಾಡುವಂಥ ಕೆಲಸಕ್ಕೆ ಇದಕ್ಕೆ ಈಗ ಕೊನೆಯದಾಗಿ ಈ ಅಸ್ತ್ರವನ್ನು ಉಪಯೋಗಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ನಾವು ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡುವಂಥ ಕೆಲಸವನ್ನು ಮಾಡಬಾರ್ದು. ನಾವು ಸುಮ್ಮನೆ ಇದ್ದೀವಿ. ಅಭಿವೃದ್ಧಿ
ಕಡೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಸಿದ್ದರಾಮಯ್ಯವರು ಕೆಟ್ಟ ಹೆಸರು ತರುವಂಥದ್ದು, ಸಿದ್ದರಾಮಯ್ಯವರು ಬೈಯುವಂಥದ್ದು, ಮಾಡ್ತಾ ಇರುವಂಥ ಹಲ್ಕ ಕೆಲಸ ಇವರು ಬಿ ಜೆ ಪಿಯವರು ಇವ್ರು ಮಾಡಿಬಿಟ್ಟು ನಮ್ಮ ಮೇಲೆ ಮಸಿ ಬಳಿಯುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಇದು ನಾನು ಭಾಳ ಸ್ಪಷ್ಟವಾಗಿ ನನ್ನ ಕಂಪ್ಲೇಂಟಲ್ಲಿ ಹಾಕಿದ್ದೀನಿ. FIR ಮಾಡಬೇಕು ಪ್ರತಾಪ್ ಸಿಂಹನ ವಿರುದ್ಧ. ಇಮ್ಮಿಡಿಯೇಟಾಗಿ ಪ್ರತಾಪ್ ಸಿಂಹ ಇವತ್ತು ಸಾಯಂಕಾಲದೊಳಗಡೆ ಈ ಊರಿಂದ ಎಸ್ಕೇಪ್ ಆಗೋದಕ್ಕಿಂತ ಮುಂಚೆ ಅವನ್ನ ದೇ ಶುಡ್ ಅರೆಸ್ಟ್ ಹಿಮ್ ಅಂಡ್ ಪುಟ್ ಬಿಹೈಂಡ್ ದ ಬಾರ್. ಅಲ್ಲ, ಯಾರಿಗೂ ಗೊತ್ತಾಗದೇ ಇರೋಂಥದ್ದು ವಿಚಾರದ ಆ ರೀತಿಯಲ್ಲೇ ಅವ್ರು ಮಾಡೋದು ಬಿ ಜೆ ಪಿಯವರು. BJP RSSನವರು ಹೇಳ್ಕೊಂಡು ಬಂದಾರೆ, ಪ್ರೆಸ್ನವ್ರಿಗೆ ಮಾಹಿತಿ ಕೊಟ್ಬಿಟ್ಟು ಬರ್ತಾರೆಯೇ, ಇಲ್ಲ ನಮ್ಗೆ ಹೇಳ್ಬಿಟ್ಟು ಬರ್ತಾರೆಯೇ. ಅವ್ರ ಒಳಗಡೆ ಅವ್ರ RSS ಕೆಲಸನೇ ಅದು. ಎಲ್ಲೆಲ್ಲಿ ಕೋಮುಗಲಭೆ ಸೃಷ್ಟಿ ಮಾಡ್ತಾರೋ ಅಲ್ಲಿ ಬಹುತೇಕ ಎಲ್ಲ RSSನವ್ರು ಇದ್ದಾರೆ. ಸೊ ವೇಷವನ್ನು ಧರಿಸಿ ಟೋಪಿ ಹಾಕ್ಕೊಂಡು ಬಂದು ಕಲ್ಲೊಡೆಯುವಂಥ ಕೆಲಸವನ್ನು ಮಾಡಿರುವಂಥದ್ದು ಪೊಲೀಸ್ ಮಾಹಿತಿನೂ ಇದೆ. ಪೊಲೀಸ್ನವ್ರು ಹೇಳಬೇಕು ಅಂತ ನಾನು ಒತ್ತಾಯಿಸ್ತೀನಿ. ಅಲ್ಲ, ಎಲ್ಲರೂ ಅಂತ ನಾನು ಹೇಳ್ತಾ ಇದ್ದೀನಾ? ಎಲ್ಲರೂ ಹೇಳ್ತಾ ಇದ್ದೀನಿ ನಾನು. ಈಗೇನು 2000 3000 ಅಂತ ನೀವು ತೋರಿಸ್ತಾ ಇದ್ದೀರಿ. 2000 RSSನವರು ಅಂತ ಹೇಳ್ದ ನಾನು. 300 ಜನ ಬಂದಿದ್ದಾರೆ ಮೈಸೂರಿಗೆ, ಅದ್ರಲ್ಲಿ 50 ಜನ NR ಕಾನ್ಸ್ಟಿಟ್ಯೂನ್ಸಿಗೆ ಬಂದಿದ್ದಾರೆ ಅನ್ನುವಂಥದ್ದು ನನ್ನ ಆಪಾದನೆ. ಮೈ ವೆರಿ ಕ್ಲಿಯರ್ ಅಲಿಗೇಷನ್ಸ್. ಸೊ ಅದ್ರ ವಿರುದ್ಧ ತನಿಖೆ ಮಾಡುವಂಥ ಕೆಲಸ ಆಗಬೇಕು. ಇದು ಸುಮ್ಮನೆ ಇಷ್ಟಕ್ಕೆ ಬಿಡಲ್ಲ ಅವರು. ಯಾಕೆಂದರೆ ಇದು ಕಂಟಿನ್ಯೂಷನ್ ಪ್ರೋಸೆಸ್. ಇನ್ನು ಒಂದು ವಾರ 10 ದಿವಸ ಇದನ್ನು ಎಪಿಸೋಡ್ನ ನಡೆಸ್ತಾರೆ ಅವರು. BJP ಇಡೀ ದೇಶಾದ್ಯಂತ ರಾಜ್ಯಾದ್ಯಂತ ಬಿಂಬಿಸುವಂಥ ಕೆಲಸವನ್ನು ಮಾಡ್ತಾರೆ. ಇದು ಯಾರು ತಪ್ಪು? ದಯಮಾಡಿ ಹೇಳಿ. ಯಾರು ಧರ್ಮಗುರು ವಿರುದ್ಧ ಅವಹೇಳನಕಾರಿ ಪೋಸ್ಟರ್ ಮಾಡಿರುವಂಥವ್ರು ಯಾರು? ಯಾರ ಲೀಡರ್ಸ್ ವಿರುದ್ಧ ಮಾಡಿರುವಂಥ ನಾವೇನೋ ಮಾಡಿದ್ದೀವಾ? ನಮ್ಮ ಲೀಡರ್ಸ್ಗಳ ವಿರುದ್ಧ ಮಾಡಿ ನಮ್ಮ ಮುಸ್ಲಿಂ ಮುಖಂಡಗಳ ಧರ್ಮಗುರುಗಳ ವಿರುದ್ಧ ಪೋಸ್ಟರ್ ಹಾಕ್ಬಿಟ್ಟು ತಿರ್ಗಿ ಅವರೇ ಸ್ಟ್ರೈಕ್ ಮಾಡುವಂಥದ್ದು, ಅವರೇ ಬಂದು ಪ್ರಚೋದನೆ ಮಾಡ್ತಾ ಇರುವಂಥದ್ದು, ಅವರನ್ನೇ ಮುಸ್ಲಿಂ ಯುವಕರನ್ನ ಮುಸ್ಲಿಂ ಸಮುದಾಯನ ಬೈಯುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಏನು ಮುಸ್ಲಿಂ ಸಮುದಾಯ ಅಂದರೆ ಏನು ಅಂದ್ಕೊಂಡಿದ್ದೀರಿ ನೀವು? ಈ ದೇಶದ ಮಕ್ಕಳಲ್ವ ಅವರು? ಈ ದೇಶದ ಮಣ್ಣಿನ ಮಕ್ಕಳಲ್ವ? ನಿಮ್ಮ ಥರ ಅಲ್ವ ಅವರು? ಏನು ಹೊರದೇಶದಿಂದ ಬಂದಿರುವಂಥರ? ನಿಮ್ಗೆ ಯಾವ ರೈಟ್ಸ್ ಇದೆಯೋ ಅದಕ್ಕೆ 10% ರೈಟ್ ಅವ್ರಿಗೂ ಇದೆ. ಪ್ರತಿಯೊಬ್ಬರಿಗೂ ಈ ದೇಶದಲ್ಲಿ ಬದುಕುವಂಥ ಹಕ್ಕಿದೆ. ನೀವು ಜಾತಿ ರಾಜಕೀಯ ಮಾಡಿ ಬೇಳೆಕಾಳು ಬೇಯಿಸುವಂಥ ಕೆಲಸವನ್ನು ಮಾಡಬೇಡಿ. ನಿರ್ದಾಕ್ಷಿಣ್ಯವಾಗಿ ನಾನು ಮುಖ್ಯಮಂತ್ರಿಗಳನ್ನು ಮನವಿ ಮಾಡ್ಕೊತಾ ಇದ್ದೀನಿ, ಆಗ್ರಹಿಸ್ತಾ ಇದ್ದೀನಿ, ದಯಮಾಡಿ ಒದ್ದು ಒಳಗಡೆ ಹಾಕಿಸಿ. ಸುಮ್ಮನೆ ಹೇಳಿಕೆ ಮಟ್ಟ ಕೊಡಬೇಕು. ಹೌದು, ನಾನು ಕೊಟ್ಟಿರೋ ಕಂಪ್ಲೇಂಟಲ್ಲಿ ಪ್ರತಾಪ್ ಸಿಂಹನ ಮೊದಲು ಅರೆಸ್ಟ್ ಮಾಡಿ ಅಂತ ಹೇಳಿದ್ದೀನಿ. ಪ್ರತಾಪ್ ಸಿಂಹ ಈ ರೀತಿ ಕಿಡಿ ಒತ್ಸುವಂಥದ್ದು ಅವನ ಚರಿತ್ರೆ. ಅದು ಈಸ್ ಫ್ರಮ್ ದಟ್ ಕ್ಯಾಟಗರಿ. RSS ಇಂದ ಬಂದಿರುವಂಥ ವ್ಯಕ್ತಿ. ದಿನ ಬೆಳಗ್ಗಿದ್ರೆ ಮುಸ್ಲಿಂ ಸಮುದಾಯನ ಕಾಂಗ್ರೆಸ್ನ ಬೈಯುವಂಥದ್ದು ಏಕೈಕ ಚಾಳಿ. ಯಾಕೆ ಇವನು ಬಂದ ಇಲ್ಲಿ ಒಳಗಡೆ? ದಯಮಾಡಿ ಹೇಳಿ, ಏನಾಗಿದೆ ಅವನಿಗೆ ಅನಾಹುತ? ಏನು ಸಮಸ್ಯೆ ಆಗಿದೆ? ಅವ್ರ ಮನೆಯವ್ರಿಗೆ ಏನಾದರೂ ಸಮಸ್ಯೆ ಆಗಿದೆಯಾ? ಅವ್ರ ಕುಟುಂಬಕ್ಕೆ ಏನಾದರೂ ಸಮಸ್ಯೆ ಆಗಿದೆಯಾ? ಇಲ್ಲ ಹಿಂದೂಗಳಿಗೆ ಯಾರಾದರೂ ಬೈದಿದ್ದಾರಾ? ಇಲ್ಲ ಇನ್ನೇನಾದರೂ ಮಾಡಿದಾರಾ ಅನ್ನುವಂಥದ್ದು ಹೇಳಿ. ನಮ್ಮ ಲೀಡರ್ಸ್ನ ನೀವು ಬೈದ್ಬಿಟ್ಟು ನಮ್ಮ ಲೀಡರ್ಸ್ನ ಭಾಳ ಅಶ್ಲೀಲವಾಗಿ ಚಿತ್ರವನ್ನು ನೀವು ಬಿಂಬಿಸಿಸ್ಬಿಟ್ಟು ತಿರ್ಗಾ ನೀವು BJPಯವರು ಬಂದು ಅದಕ್ಕೆ ತುಪ್ಪ ಸುರಿಯುವಂಥ ಕೆಲಸವನ್ನು ಮಾಡಿ, ಪೆಟ್ರೋಲ್ ಸುರಿಯುವಂಥ ಕೆಲಸವನ್ನು ಮಾಡ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ? ಕಾಲು ಕರ್ಕೊಂಬರ್ತಾ ಇದ್ದೀರಾ? ಅದಕ್ಕೆ ಅವಕಾಶವನ್ನು ಕೊಡಲ್ಲ. ಅದೇ ಲೆಟ್ ಇಟ್ ಗೋ ಟು ಎನಿ ಎಕ್ಸ್ಟೆಂಟ್. ನಾನು ಆಗ್ರಹಿಸ್ತಾ ಇದ್ದೀನಿ, ದಯಮಾಡಿ ಅಂಥ ಪ್ರಚೋದನೆ ಹೇಳಿಕೆ ಕೊಡುವಂಥವ್ರಿಗೆ, ಅಂಥ ಗಲಾಟೆ ಮಾಡುವಂಥವ್ರಿಗೆ ಯಾರೇ ಇರಲಿ, ಶೂಟ್ ಅಟ್ ಸೈಟ್ ಆರ್ಡ್. Because peace is very important for us. We don't want Karnataka to become another Manipur. ನಾಚಿಕೆ ಆಗಲ್ವ ನಿಮಗೆ BJPಯವ್ರಿಗೆ? ಏನಾದರೂ ಮಾನ ಮರ್ಯಾದೆ ಇದೆಯಾ ನಿಮಗೆ BJPಯವ್ರಿಗೆ? ಅಭಿವೃದ್ಧಿ ಬಗ್ಗೆ ಯಾವತ್ತಾದರೂ ಮಾತಾಡಿದ್ದೀರಾ? ಏನು ಕೇಂದ್ರದ ಬಜೆಟ್ 205 ಲಕ್ಷ ಕೋಟಿ ಸಾಲ ಮಾಡಿದ್ದೀರಿ, ಅದನ್ನೆಲ್ಲ ಮರೆಮಾಚುವಂಥದ್ದಕ್ಕೆ ಈ ಥರ ಅಲ್ಲಲ್ಲೇ ಪ್ರಚೋದನಕಾರಿಯ ಭಾಷಣಗಳನ್ನು ಮಾಡಿಕೊಂಡು ಇದನ್ನು ಪೋಸ್ಟರ್ಗಳನ್ನ ಹಾಕ್ಕೊಂಡು ಜನಗಳನ್ನ ದಿಕ್ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಾ? ಅದಕ್ಕೆ ಅವಕಾಶ ಇಲ್ಲ, ಅವಕಾಶ ಕೊಡಬಾರ್ದು ಅಂತ ನಾನು ಪೊಲೀಸ್ನವರಲ್ಲಿ ಮನವಿ ಮಾಡ್ಕೊತೀನಿ. ಪೊಲೀಸ್ನವ್ರು ಯಾರನ್ನೂ ಕೈ ಕಟ್ಟಿಲ್ಲ ನಾವು. ಪೊಲೀಸ್ನವ್ರಿಗೆ ಯಾರಿಗೂ ನಾವು ನಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡಿಲ್ಲ. ಅವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ. ಲೆಟ್ ದೆಮ್ ಡೂ ಎನಿಥಿಂಗ್ ವಾಟ್ ದೇ ಲೈಕ್ ವಿತ್ ಇನ್ ದಿ ಪರ್ವ್ಯೂ ಆಫ್ ದಿ ಲಾ. ಅದನ್ನು ನಾವು ಒತ್ತಾಯ ಮಾಡ್ತಾ ಇರ್ಬೋದು. ಥ್ಯಾಂಕ್ ಯು.